ಈ ಮದುವೆಗೆ ಸೀರೆ ಸೆಲೆಕ್ಟ್ ಮಾಡ್ತೀವಲ್ಲ ಹಂಗೆ ಫೀಲ್ ಆಗ್ತಾ ಇದೆ. ಪರವಾಗಿಲ್ಲ, ನೀನು ಒಂದು ಸ್ವಲ್ಪ ಸೆಲೆಕ್ಷನ್ನ ಕಲ್ತಿದ್ದೆ. ಇವ್ರ ಸೀರೆ ಸೆಲೆಕ್ಟ್ ಆಗೋಗ್ಬಿಡ್ತು, ನನ್ನ ಸೀರೆನೇ ಇನ್ನೂ ಸೆಲೆಕ್ಟ್ ಆಗ್ತಿಲ್ಲ. ಎಲ್ಲೇ ಹೋದ್ರು ನನ್ನ ಬಾರು ಅಮ್ಮ ಅಂತ ಗುರುತಿಸ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಈ ಲಾಗ್ನ ನನ್ನ ಮನೇಲೇ ಶುರು ಮಾಡಬೇಕಿತ್ತು. ಸ್ವಲ್ಪ ಹರಿಬರಿ ಆಗಿದ್ದ ಕಾರಣ ನನ್ನ ಮನೇಲಿ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ. ಈಗ ಲೊಕೇಶನ್ ರೀಚ್ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಸೊ ಈ ಲಾಗ್ ಏನು ಅಂತಂದರೆ, ಅವಾಂತರ ಬೈ ಟ್ರೆಂಡ್ಸ್ ಇವರು ಮದರ್ಸ್ ಡೇ ಸ್ಪೆಷಲ್ ಒಂದು ಈವೆಂಟ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಿಬ್ಬರನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ಅಮ್ಮ, ಹೇಗನ್ನಿಸ್ತದೆ? ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಫಾರ್ ದ ಗಿಫ್ಟ್. ಗಿಫ್ಟ್ ಏನಿದು? ನಾನೇನು ಕೊಟ್ಟಿಲ್ಲ. ಇದು ಚೂಡಿದಾರ್ ಕೊಟ್ಟಿಯಲ್ಲ ಮನೆಯಲ್ಲಿ. ತುಂಬಾ ಖುಷಿ ಆಯ್ತು. ಕೇಕ್ ಎಲ್ಲ ಕಟ್ ಮಾಡಿಸ್ದೆ. ತುಂಬಾ ಖುಷಿ ಆಯ್ತು ನನಗೆ. ಇವೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಸುಮ್ಮನೆ ಇಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅನ್ಕೊಂಡೆ, ಆದ್ರೆ ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ ಸರ್ಪ್ರೈಸ್ ಆಗಿ. ತುಂಬಾ ಖುಷಿ ಆಯ್ತು ಪುಟ್ಟಿ. ಹೌದಾ? ಸರಿ ಬಾ, ಇನ್ನ ಸರ್ಪ್ರೈಸ್ಗಳಿದೆ ನಿಂಗೆ ಒಳಗಡೆ, ನಡಿ. ಸೊ ಈ ಫುಲ್ ಇವೆಂಟ್ ಅಂದ್ರೆ ಈವೆಂಟಲ್ಲಿ ಏನೇನಾಗುತ್ತೆ, ಹೆಂಗೆ ಈವೆಂಟ್ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಈಗ ನಾನು ಅಮ್ಮ ಸ್ಟೋರ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಅಮ್ಮ ನೋಡಿ, ಮಗು ಥರ ನನ್ನ ಕೈ ಹಿಡ್ಕೊಂಡಿದ್ದಾರೆ. ಚಿಕ್ಕವಳಿದ್ದಾಗ ನಾನು ಅವ್ರ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಈಗ ಅವರೇ ಒಂದು ಮಗು ಆಗೋಗ್ಬಿಟ್ಟಿದ್ದಾರೆ ನನಗೆ. ನಾನು ಅಮ್ಮ ಸೇರಿಕೊಂಡು ಸೀರೆಗಳನ್ನ ನೋಡ್ತಾ ಇದ್ವಿ. ಅಷ್ಟರೊಳಗೆ ಈ ಇವೆಂಟ್ನ ಪ್ಲ್ಯಾನ್ ಮಾಡಿದವ್ರು ಬಂದು ಇವೆಂಟ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಅಮ್ಮಂಗೆ ಮೈಸೂರು ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ರು. ಆ್ಯಂಡ್ ನನಗೆ ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ನಾನು ಕಣ್ಣು ಹೋಗಿದ್ದು ಪಿಂಕ್ ಸೀರೆ ಮೇಲೆ, ಯಾಕೆಂದರೆ ಪಿಂಕ್ ನನ್ನ ಫೇವ್ರೆಟ್ ಕಲರ್. ಆದರೆ ಇದು ಕಾಂಟ್ರಾಸ್ಟ್ ಬಾರ್ಡ್ರ್ ಇಲ್ಲ ಅಂತ ಬೇಡ ಅಂದರು. ಈ ಮದುವೆಗೆ ಸೀರೆ ಸೆಲೆಕ್ಟ್ ಮಾಡ್ತೀವಲ್ಲ ಹಂಗೆ ಫೀಲ್ ಆಗ್ತಾ ಇದೆ ನನಗೆ. ಈ ಥರ ಕಾಂಜೀವರಂ ಸೀರೆ. ಹಾಂ, ಎಸ್. See this? ಇದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಪರವಾಗಿಲ್ಲ, ನೀನು ಒಂದು ಸ್ವಲ್ಪ ಸೆಲೆಕ್ಷನ್ನ ಕಲ್ತಿದ್ದೆ. So your mom's selection will be the best any time. ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ಸ್. ಬೇಡ ಸರಿ, ಸ್ವಲ್ಪ ವಯಸ್ಸಾದವ್ರು ಹಾಕೊಳ್ಳೋ ಥರ ಇದೆ. ಇದು ಎರಡನ್ನ ಓಪನ್ ಮಾಡಿ ತೋರಿಸ್ಬಿಡಿ. ಇವ್ರ ಸೀರೆ ಸೆಲೆಕ್ಟ್ ಆಗೋಗ್ಬಿಡ್ತು, ನನ್ನ ಸೀರೆನೇ ಇನ್ನೂ ಸೆಲೆಕ್ಟ್ ಆಗ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ನೀವು ರಿಚ್ ಆಗಿ ಗ್ರ್ಯಾಂಡ್ ಆಗಿರೋ ಸೀರೆ ಉಟ್ಕೊಳ್ಳಿ ಅಂತ. ಸೊ ಅದನ್ನ ಹುಡ್ಕೋಕ್ಕೆ ಅಂತ ಹೋಗ್ತೀವಿ. ಆ್ಯಕ್ಚುಲಿ ನಂಗೆ ಈ ಕಲರ್ ಇಷ್ಟ ಆಯಿತು, ಆದರೆ ವಿಡಿಯೋಗ್ರಫಿಗೆ ಫೋಟೋಗ್ರಫಿಗೆಲ್ಲ ಇದು ಚೆನ್ನಾಗಿ ಬರುತ್ತೆ ಅಂತ ಇದನ್ನ ಇದು ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅಂತ. What we can do is ಫೈನಲಿ ಈ ಸೀರೆ ಉಟ್ಕೋತಾ ಇದ್ದೀನಿ ನಾನು. ಅದಕ್ಕೆ ಈ ಬ್ಲೌಸು ಮ್ಯಾಚ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು. ಹೇಗೆ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ, ಇದು ಉಟ್ಕೊಂಡು ಮನೆ ನೋಡೋಣ ಬನ್ನಿ. ಅಮ್ಮಂಗೆ ಈ ಸೀರೆ ಈ ಬ್ಲೌಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಬ್ಲೌಸ್ ಸೈಜ್ ಸಿಕ್ತು ಅಂದರೆ ಇದೇ ಬ್ಲೌಸ್ನ ಹಾಕ್ಕೊಂಡು ಉಟ್ಕೋತಾರೆ. ಆ್ಯಕ್ಚುಲಿ ಆ ಗ್ರ್ಯಾಂಡ್ ರೇಷ್ಮೆ ಸೀರೆಗೆ ಟ್ರೆಡಿಷ್ನಲ್ ಜ್ಯುವೆಲ್ರಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. I think this will go. We'll have this as an option. Yeah. ಇಯರಿಂಗ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಯಾವುದೂ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಸೀರೆ ಉಟ್ಕೊಳ್ಳೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ಸೀರೆ ಉಟ್ಕೊಂಡು ಈ ಶೆಕೆಗಾಲದಲ್ಲಿ ಈ ಥರ ಸೀರೆಗಳು ಸಾಧ್ಯನೇ ಇಲ್ಲ. ನೋಡಿ ಅಮ್ಮ ಹೇಗೆ ರೆಡಿಯಾಗಿದ್ದಾರೆ, ಚೆನ್ನಾಗಿದ್ದಲ್ಲ. ನನ್ನ ಸೆಲೆಕ್ಷನ್ ಇದು ಅವ್ರ ಸೆಲೆಕ್ಷನ್. ನಾನು ಅವ್ರಿಗೆ ಸೆಲೆಕ್ಟ್ ಮಾಡಿದ್ದೀನಿ, ಅವ್ರು ನನಗೆ ಸೆಲೆಕ್ಟ್ ಮಾಡಿದ್ದಾರೆ. Holding on this. No, this is fine. So, Mike. All set for Mother's Day interview. ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋರು ಇವರೇ. ನಿಮ್ಮ ಹೆಸರು? ಭಾನುಪ್ರಿಯಾ ಅಂತ ಇವರ ಹೆಸರು. ಸೊ ಇವರೇ ಮದರ್ಸ್ ಡೇಗೆ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ದಟ್ ಇಂಟ್ರಡಕ್ಷನ್. ಸೊ ಇಂಟರ್ವ್ಯೂ ಹೇಗೆ ನಡೆಯುತ್ತೆ, ಅವ್ರು ಏನೇನು ಕ್ವೆಶನ್ಸ್ ಕೇಳ್ತಾರೆ ಅಂತ ಭಯ ಆಗ್ತಾ ಇದೆ ನನಗೆ. ಒಂದು ಸ್ವಲ್ಪ ಈಸಿ ಇರೋದು ಕೇಳಿ. ಒಂದು ಸ್ವಲ್ಪ ಈಸಿ ಕ್ವೆಶನ್ಸ್ ಕೇಳಿ. ಆಮೇಲೆ ನಮ್ಮಮ್ಮ ನನ್ನ ಬಗ್ಗೆ ಏನು ನೆಗೆಟಿವ್ ಆಗಿ ಹೇಳಿದಾರೆ ಅಂತ ಕೇಳಿ. ಓಕೆ, ನೋಟೆಡ್.
ಕನ್ನಡದವ್ರು ನಾವು, ಬಟ್ ನೀವು ತೆಲುಗುನು ಮಾಡಬೇಕು. ಚೆನ್ನಾಗಿ ಪ್ಯಾನ್ ಇಂಡಿಯಾ ಆಗ್ತಿರಾಗ ಎಲ್ಲ ಕಡೆ ಫೇಮಸ್ ಆಗ್ತೀರಾ. ನಾವು ಕನ್ನಡದವರೇ, ಬಟ್ ನಮ್ಮ ಕನ್ನಡದವ್ರು ಬೆಳಿಬೇಕು. ಅದಕ್ಕೋಸ್ಕರ ಅಲ್ಲೂ ಬೆಳೀರಿ ಇಲ್ಲೂ ಬೆಳೀರಿ, ಅಲ್ಲಿ ಬೆಳೆದ್ಬಿಟ್ಟು ಇಲ್ಲಿ ದುಡ್ಡು ತಂದು ಹಾಕ್ಬಿಟ್ಟು ಕನ್ನಡ ಉದ್ಧಾರ ಮಾಡಿ. ಪೋಸ್ಟ್ ತುಂಬಾ ಫೆಮಿಲಿಯರ್ ಅನ್ನಿಸ್ತಾ ಇದೆಯಲ್ಲ ಮೇಡಮ್. ಮ್ಯಾಮ್ ರಾಜ್ ಮ್ಯೂಸಿಕಲ್ ನೋಡಿರ್ತೀರಾ ಮ್ಯಾಮ್, ಪ್ರೈಮ್ ಟೈಮ್ ಆಂಕರ್. ಅವ್ರು ಸಂತೂರ್ ಮಮ್ಮಿ ಅವರು, ಇಬ್ರು ಮಕ್ಕಳ ತಾಯಿ. ಗೊತ್ತಾಗಲ್ಲ ನೀವೇ ರಿವೀಲ್ ಮಾಡ್ಬಿಟ್ಟಲ್ಲ, ಅಂತವ್ರನ್ನೇ ಚೂಸ್ ಮಾಡ್ಕೊಳ್ಳೋದು, ನಮ್ಮಂತ ಅವ್ರು ಚೂಸ್ ಮಾಡ್ತಾರೆ. ಯಾಕಂಟಿ ಎಷ್ಟು ಚೆನ್ನಾಗಿದ್ದೀರಾ ಇಲ್ಲ ಆಂಟಿ, ರಿವರ್ಸ್ ಗ್ಲಾಮರ್ ನಮಗ್ ಬರ್ಬೇಕಲ್ಲ ಆಂಟಿ. ವಯಸ್ಸಾದ್ರೂ ಎಷ್ಟು ಚೆನ್ನಾಗಿದ್ದೀರಾ. ಯಾಕಂತ ಅಂದ್ರೆ ಯಾವುದೇ ಒಂದು ಮಗಳು ಒಂದು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಹಿಂದೆ ಇರುವಂತ ಶಕ್ತಿ ತಾಯಿ, ಕರೆಕ್ಟ್ ಅಲ್ವಾ? ಸೊ ಐ ಆಮ್ ಶ್ಯೂರ್ ಮೋಕ್ಷಿತಾ ಸೇಮ್ ಅಲ್ವಾ? ಹೌದು. ಸೊ ನಿಮ್ಮ ಎಲ್ಲಾ ಸ್ಕೆಡ್ಯೂಲ್ಸ್ ಇವರೇ ಮ್ಯಾನೇಜ್ ಮಾಡ್ತಾರ ಹೇಗೆ? ಅಂದ್ರೆ ಸ್ಕೆಡ್ಯೂಲ್ಸ್ ಮ್ಯಾನೇಜ್ ಮಾಡಲ್ಲ, ಬಟ್ ನಾನು ಎಲ್ಲೇ ಹೋಗ್ತೀನಿ ಅಂದ್ರೂ ಮೇಕ್ ಶೋರ್ ಶಿಲ್ಪಿ ಇದೆ ಅಲ್ಲ. ಅವ್ರು ಬಂದೇ ಎಷ್ಟೋ ಸಲ ಉತ್ತರ ಕರ್ನಾಟಕದ ಇವೆಂಟ್ಸ್ಗಳಿಗೆ ಹೋಗ್ತಿರ್ತೀನಿ, ನೈಟ್ ಶೂಟ್ ಮುಗಿಸ್ಕೊಂಡ್ ಬರ್ತೀನಿ, ನಾನು ಬರೋಷ್ಟಿಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಇಬ್ರು ನನ್ನ ಜೊತೆ, ನಾನು ಅಮ್ಮ ಇಬ್ರು ಹೊರಡ್ತೀವಿ. ನಾನು ಹಿಂದೆಗಡೆ ಮಲ್ಕೊಂಡ್ಬಿಟ್ಟಿರ್ತೀನಿ ಕಾರಲ್ಲಿ, ಪಾಪ ಇವ್ರು ಮುಂದೆಗಡೆ ಕೂತಿರ್ತಾರೆ ಡ್ರೈವರ್ ಜೊತೆ. ಹೋಲ್ ನೈಟ್ ಎದ್ದಿರ್ತಾರೆ ಅವ್ರು ನನಗೋಸ್ಕರ. ಅಂಡ್ ಬೆಳಗ್ಗೆ ಅಲ್ಲಿ ರೀಚ್ ಆಗಿ ಇವೆಂಟ್ ಮುಗಿಸ್ಕೊಂಡು ಮತ್ತೆ ನೈಟ್ ಹೊರಟು ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. ಆಗ್ಲೂ ಅಷ್ಟೇ ನಾನು ಮಲ್ಕೊಂಡಿರ್ತೀನಿ, ಅವ್ರು ಕೂತಿರ್ತಾರೆ. ಅದು ಅವ್ರು ಬೆಳಿಗ್ಗೆ ರೀಚ್ ಆಗಿದ ತಕ್ಷಣ ನಾನು ಶೂಟಿಂಗ್ ಹೋಗೋಷ್ಟೊಳಗೆ ಅವ್ರು ಏನೇನು ನನಗೆಲ್ಲ ಮಾಡ್ಕೊಡ್ಬೇಕೋ ಮಾಡಿಕೊಟ್ಟು ಮತ್ತೆ ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಸೊ ಇಷ್ಟು ಸಪೋರ್ಟಿವ್ ಆಗಿದ್ದಾರೆ ನನಗೆ. ಅವ್ರು ಅಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ನಾನು ಇವತ್ತು ಏನೋ ಒಂದು ಅಚೀವ್ ಮಾಡೋಕ್ಕೆ ಕಾರಣ ಆಗಿರ್ಬೋದು. ಇಲ್ಲ ಪಾರು 5.5 ವರ್ಷ ಬಂತು ಅಂತಂದ್ರೆ ನಮ್ಮ ಒಂದು ಫ್ಯಾಮಿಲಿ ಲೈಫು ಇಲ್ಲ ಪರ್ಸ್ನಲ್ ಲೈಫ್ ಚೆನ್ನಾಗಿದ್ರೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕಾಗೋದು. ಇಲ್ಲ ಅಂತಂದ್ರೆ ನಾವು ಅಲ್ಲೆಲ್ಲೂ ಹೋಗಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ಫ್ಯಾಮಿಲಿ ಲೈಫ್, ನನ್ನ ಪರ್ಸ್ನಲ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮ. ನಂಗೆ ಏನೂ ಟೆನ್ಷನ್ ಆಗದೆ ಇರೋ ಥರ, ನಂಗೆ ಏನೂ ಟೆನ್ಷನ್ ಕೊಡದೆ ಪ್ರತಿಯೊಂದು ನನ್ನ ಡಯಟ್ ಆಗಿರ್ಬೋದು, ಇಲ್ಲ ನಾನು ಏನು ಬಟ್ಟೆ ತೊಗೊಂಡು ಹೋಗಬೇಕು, ಯಾವ ಸೀರೆಗೆ ಯಾವ ಬ್ಲೌಸ್ ಮ್ಯಾಚ್ ಮಾಡಬೇಕು, ಪ್ರತಿಯೊಂದರಲ್ಲೂ ನಂಗೆ ಹೆಲ್ಪ್ ಮಾಡಿ ಅವ್ರು ನಂಗೆ ಸಪೋರ್ಟ್ ಮಾಡಿರೋದಕ್ಕೆ ಸೀರಿಯಲ್ ಅಲ್ಲಿ ನಾನು ಅಷ್ಟು ವರ್ಷ ಸಸ್ಟೈನ್ ಆಗೋದಕ್ಕಾಗಿದ್ದು. ಅಂದ್ರೆ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡೋದು, ಅಂದ್ರೆ ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಪ್ರೀತಿ ತೋರ್ಸೋದಾಗಿರ್ಬೋದು, ಇಲ್ಲ ನಮಗೇನೋ ಮಾಡೋದಾಗಿರ್ಬೋದು ಅಂದ್ರೆ ಅದು ತಾಯಿ ಮಾತ್ರ. ಅದು ಬಿಟ್ಟು ಬೇರೆ ಯಾರೇ ಆಗಿರ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಇರ್ತಾರೆ ನಮ್ಮ ಜೊತೆ. ಬಟ್ ಅದೆಲ್ಲ ಏನು ಇಲ್ಲದೆ ಇರೋದು ಅಂದ್ರೆ ಅಮ್ಮ ಮಾತ್ರ. ಈ ಕಾರ್ಯಕ್ರಮ ನೋಡ್ತಿರೋ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಅಂಡ್ ಇಲ್ಲಿ ಸೇರಿರೋ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ತಾಯಿ ಸೀರೆನ ಫಸ್ಟ್ ನಾವೇ ಉಟ್ಕೊಳ್ಳೋದು ಆಸ್ ವಿ ಆರ್ ಗ್ರೋಯಿಂಗ್ ಅಲ್ಲ. ಸೊ ನಿಮಗ್ ನೆನಪಿದ್ಯಾ ಯಾವ ಒಂದು ಸಾರಿ ನೀವು ಅಮ್ಮಂದು ತಗೊಂಡ್ಬಿಟ್ಟು ನೀವು ಉಟ್ಕೊಂಡು ಮಿರರ್ ಅಲ್ಲಿ ನೋಡ್ಕೊಂಡಿದ್ರಿ? ಅಂದ್ರೆ ಅಮ್ಮನ ಸೀರೆ ನೋಡಿದ ತಕ್ಷಣ ನಾನು ಮಿರರ್ ಮುಂದೆ ನಿಂತ್ಕೊಂಡು ಸೀರೆ ಉಟ್ಕೊಂಡು ನೋಡ್ತಾ ಇದ್ದೆ. ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಏನ್ ಈಗ್ಲೇ ಸೀರೆ ಅಂತೀಯ, ಮುಂದಕ್ಕೆ ನೀನ್ ಸೀರೆ ಉಡೋದು ಇದ್ದೇ ಇರುತ್ತೆ, ಈಗ ಸೀರೆ ಉಡ್ಬೇಡ ಅನ್ನೋರು. ಆದ್ರೂ ಅವ್ರು ಇಲ್ಲಿರ್ಬೇಕಾದ್ರೆ ಕತ್ತು ಮುಚ್ಚಿ ಹೋಗಿ ಸುಮ್ಮನೆ ಸೆರ್ಗಾಕೊಂಡು ನೋಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಬಟ್ ನಮ್ಗೆ ನಾಪಕ ಇಲ್ಲ ಯಾವ ಸೀರೆ ಫಸ್ಟ್ ನಾನು ಉಟ್ಟಿರೋದು ಅಂತ. ಬಟ್ ಐಮ್ ಶೋರ್ ಅದು ಫಸ್ಟ್ ದುಪ್ಪಟ್ಟ ಸಿಕ್ಕರು ತಗೊಂಡು ಸೀರೆ ತರ ಉಟ್ಕೊಂಡಿದ್ದು ಇದೆ. ಅದೇ ದುಪ್ಪಟ್ಟ ಸಿಕ್ಕಿದ್ದನ್ನ ತಗೊಂಡು ಹಿಂಗೆ ಪ್ಯಾಂಟಿಗೆ ಸಿಗಿಸ್ಕೊಂಡು ಹಿಂಗೆ ಹಾಕೊಂಡಿರೋದು ಇದೆ. ಓಕೆ, ಸೊ ಈಗ ಅಮ್ಮ ನೀವ್ ಹೇಳ್ಬೇಕು, ಇಷ್ಟು ನಿಮ್ಮನ್ನ ಪ್ರೌಡ್ ಫೀಲ್ ಮಾಡಿಸಿದ್ದಾರೆ 5.5 ವರ್ಷದಿಂದ. ಮನೆ ಮಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಇವರು ರೆಕಗ್ನೈಸ್ ಮಾಡೇ ಮಾಡ್ತಾರೆ. ಸೊ ಈ ಒಂದು ಪ್ರೌಡ್ ಮೂಮೆಂಟ್ಸ್, ಸೊ ಯಾವ್ದಾದ್ರು ಒಂದು ನೀವ್ ಹೇಳ್ಬೇಕು ಅಂತಂದ್ರೆ ಓಕೆ ಇದು ನನ್ನ ಮಗಳಾಗಿದ್ದಕ್ಕೂ ಇವತ್ತು ಸಾರ್ಥಕ ನನಗೆ ಅಂತ ಅನ್ಸಿದಂತ ಯಾವ್ದಾದ್ರು? ಎಲ್ಲೇ ಹೋದ್ರು ನನ್ನ ಪಾರು ಅಮ್ಮ ಅಂತ ಗುರುತಿಸ್ತಾರಲ್ವಾ, ಅದು ಒಂಥರ ಪ್ರೌಡ್ ಆಗಿದೆ. ನೋಡೇ ಇಲ್ಲ, ತಿಂದೇ ಇಲ್ಲ ಪುಟ್ಟಿ ಅಂತ. ಇವ್ರ ಜೊತೆಗೆ ಅವ್ನು ಗಣಿ ಬರ್ತಾನೆ, ಅವನಂತೂ ಅಷ್ಟೇನೆ. ಆಂಟಿ ಆಂಟಿ ಫುಲ್ಲು ತಟ್ಟೆ ಫುಲ್ಲು ಸ್ವೀಟ್ ಹಾಕೊಂಡಿದ್ರು ಅಂತ ಅವ್ನು ನನಗೆ ಹೇಳ್ತಾನೆ. ಇಬ್ರು ಕಣ್ಣು ಬೀಳೋಷ್ಟಲ್ಲಿ ಅವ್ನು ತಿನ್ಬಿಟ್ರೆ. ಸೊ ಈ ತರ ಆಗುತ್ತೆ. ಅಂದ್ರೆ ಅವ್ರ ಬಗ್ಗೆ ನಾನು ಗಮನ ವಹಿಸೋದು ಅಂದ್ರೆ ಇದನ್ನೇ, ಎಣ್ಣೆ ಕಮ್ಮಿ ಹಾಕು, ಆಮೇಲೆ ನಮಗೇನ್ ಮಾಡ್ತೀಯ ನೀನು ಅದನ್ನೇ ತಿನ್ನು, ನಂದೇನ್ ಡಯಟ್ ಫುಡ್ ಅಂತ ನೀನ್ ನನಗೇನ್ ರೆಡಿ ಮಾಡಿದ್ಯಾ ಅದನ್ನೇ ಎಕ್ಸ್ಟ್ರಾ ಮಾಡು, ಅದನ್ನೇ ನೀನು ತಿನ್ನು ಅಂತ ಹೇಳ್ತಾರೆ. I think Meda, no sweets, only sweet memories. ಸೊ ಅಮ್ಮ ನಿಮ್ಗೂ ಬಹಳಷ್ಟು ಧನ್ಯವಾದಗಳು, ನೀವು ಬಂದ್ರಿ ಮತ್ತಷ್ಟು ಸ್ಪೆಷಲ್ ಆಯ್ತು. ಸೊ ದ ಮೋಟಿವೇಶನ್ ಬಿಹೈಂಡ್ ಪಾರುನ ನಾವಿವತ್ತು ಭೇಟಿ ಮಾಡಿ ಅವ್ರನ್ನ ಇಂಟರ್ವ್ಯೂ ತಗೊಳ್ಳುವಂತ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್.
ಈ ರೀತಿ ಫೋಟೋ ಶೂಟ್ ಮಾಡೋ ಮುಖಾಂತರ ಈ ಒಂದು ಈವೆಂಟ್ನ ಎಂಡ್ ಮಾಡಿದ್ವಿ. ಸೊ ಇವೆಂಟ್ ಮುಗೀತು, ಈಗ ಮನೆಗೆ ಹೋಗ್ತಾ ಇದೀವಿ. ಅಮ್ಮ ಹೇಗನ್ಸ್ತು ಇವೆಂಟ್ ಮುಗ್ದಿದ್ದು? ಸರಿ, ಇವೆಂಟ್ ಮುಗ್ದಿದ್ದಲ್ಲ, ಇವೆಂಟ್ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದೆ. ಸರ್ಪ್ರೈಸ್ ಕೊಟ್ಟು ತುಂಬಾ ಖುಷಿ ಆಯ್ತು. ಹೌದಾ? ಓಕೆ. ಸೊ ನೋಡಿದ್ರಲ್ಲ ಇವೆಂಟ್ ಹೆಂಗಿತ್ತು ಆ್ಯಂಡ್ ಇಂಟರ್ವ್ಯೂ ಹೇಗಿತ್ತು, ಇಂಟರ್ವ್ಯೂ ಪಾರ್ಟ್ ಹೇಗಿತ್ತು ಆ್ಯಂಡ್ ಜನಗಳ ಜೊತೆ ಹೇಗೆ ಕೋಆರ್ಡಿನೇಷನ್ ಆಯಿತು ಆ್ಯಂಡ್ ನಾವು ನಮ್ಮ ಸೀರೆಗಳು ನೋಡಿದ್ರಲ್ಲ ಯಾವ ರೀತಿ ನಾವು ರೆಡಿ ಆಗಿದ್ವಿ ಅಂತ. ನನ್ನ ಒಂದು ಮದರ್ಸ್ ಡೇ ಈ ಥರ ಇತ್ತು. ಸೊ ಈ ಒಂದು ದಿನಾನ ಹೇಗೆ ನಾನು ಕಳೆದೆ ಅಂತ ನಿಮಗೆ ತೋರಿಸ್ಬೇಕಾಗಿತ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೆ. ಅಂದರೆ ಪ್ರತಿ ವರ್ಷ ಮದರ್ಸ್ ಡೇ ಒಂದೊಂಥರ ಸ್ಪೆಷಲ್ ಆಗಿರುತ್ತೆ. ಬಟ್ ಈ ಸಲ ಇವತ್ತು ಇವ್ರದ್ದೇ ಆದ ಒಂದು ಇಂಟರ್ವ್ಯೂ ಇತ್ತು ನನಗೆ. ಅಂದರೆ ಇವರೇ ಬೇಕಾಗಿತ್ತು, ಇವ್ರನ್ನೇ ಕರ್ಕೊಂಡು ಬನ್ನಿ ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ಇವೆಂಟ್ನ, ಅಂದರೆ ಮದರ್ಸ್ ಡೇ ಇವೆಂಟ್ನ ಕವರ್ ಮಾಡೋಣ, ನಿಮ್ಮೆಲ್ರಿಗೂ ತೋರಿಸೋಣ, ನಿಮ್ಮೆಲ್ಲರ ಜೊತೆ ಇದನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ಲವ್. ಥ್ಯಾಂಕ್ ಯು.